ಅದಲ್ಲಯ್ಯ, ಅದು ಹಂಗಲ್ಲಮ್ಮ. ಮಗಳ ಆ ದಾರಿಗೆ ಹೋಗೋದು ಒಳ್ಳೇದಲ್ಲ, ಮಗ ಆ ದಾರಿಗೆ ಹೋಗೋದು ಒಳ್ಳೇದಲ್ಲ. ಏನು ಇಲ್ಲಿ ಬಿತ್ತುತ್ತೀರಂದ್ರೆ ಅಲ್ಲಿ ನೀವು ಅದು ಬೆಳಿಲಿಕ್ಕೆ ಸಾಧ್ಯ. ಇಲ್ಲಿ ಏನು ಕೊಯ್ತೀರಂದ್ರೆ ಅಲ್ಲಿ ರಾಶಿ ಮಾಡ್ಲಿಕ್ಕೆ ಸಾಧ್ಯ. ಸಂತೋಷ ಪಡಿಸ್ರಿ. ನೀವು ದುಡ್ಡು ಕೊಡೋದ್ರ ಮೂಲಕವಲ್ಲ, ನೀವು ಹಣ ಕೊಡೋದ್ರ ಮೂಲಕವಲ್ಲ, ನಿಮ್ಮ ಪ್ರೀತಿ ಮಾತ್ರ ಅವ್ರು ಸಂತೋಷ ಪಡಿಸ್ತಾರೆ. 7ನೇ ಅಧ್ಯಾಯ 6ನೇ ವಚನ. ಮಗನು ತಂದೆಗೆ ಏನ್ ಮಾಡ್ತಾನೆ? ಚುಚ್ಚಕರಿಸ್ತಾನಂತ. ಅಂದ್ರೆ ಇದರ ಅರ್ಥ ಏನಂದ್ರೆ, ಮಗನು ತಂದೆಗೆ ಚುಚ್ಚು ಚುಚ್ಚು ಮಾತಾಡ್ತಾನೆ. ಮಕ್ಕಳು ಮಾತಾಡ್ತಾರೆ ಇಲ್ಲ, ಒಬ್ಬ ಮಗನ ಮಾತಾಡ್ತಾನೆ ಇಲ್ಲ. ಏನಂತ ಮಾತಾಡ್ತಾನೆ ಗೊತ್ತಾ? ಅಪ್ಪ, ನಿನಗಾಗಿ ನಾನು ಎಷ್ಟೋ ಕಷ್ಟಪಟ್ಟಿದ್ದೀನಿ ಅಯ್ಯ. ಅಂದ್ರೆ ಒಬ್ಬ ತಂದೆಯನ್ನು ಒಬ್ಬ ಮಗನಿಗೆನ್ನು ಏನು ಹೇಳ್ತಾ ಇರ್ತಾರೆ? ಅಪ್ಪ, ನಿನಗಾಗಿ ಎಷ್ಟೋ ಕಷ್ಟಪಟ್ಟಿದ್ದೀನಪ್ಪ, ನಿನಗಾಗಿ ನಾನು ಏನೆಲ್ಲ ಮಾಡಿದ್ದೀನಪ್ಪ, ಹಗಲು ರಾತ್ರಿ ನಾನು ನಿನಗಾಗೆ ದುಡಿತೀನಪ್ಪ, ನಿನಗಾಗಿ ನಾನು ಎಲ್ಲವನ್ನ ಮಾಡ್ತೀನಪ್ಪ ಅನ್ನುವಾಗ ತಂದೆ ಮಗನಿಗೆ ಹೇಳುವಾಗ, ಆದ್ರೂ ಮಗನ ಏನು ಹೇಳ್ತಾನೆ? ಬಾಳ ಮಾಡಿ ಬಿಡು, ದೇಶದಾಗಿಲ್ಲದ ನೀನೇ ಮಾಡಿ ಬಿಡು ಅಂತಾರಿಲ್ಲ. ಅವಾಗ ತಂದೆ ಮನಸ್ಸು ಏನಾಗ್ತದ್ರಿ? ತಂದೆ ಮನಸ್ಸು ಏನಾಗ್ತದ? ಬಾಧೆ ಆಗ್ತದ. ಚುಚ್ಚು ಚುಚ್ಚು ಮಾತಾಡುವಾಗ ಬಾಧೆ ಆಗ್ತದ. ಇಲ್ಲ, ಬಾಧೆ ಆಗ್ತದ, ನೋವಾಗ್ತದ. ಅದೇ ರೀತಿಯಾಗಿ ಸತ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬ ತಂದೆಗೆನು ಮಗನು ಚುಚ್ಚು ಕರೆಸಿ ಮಾತಾಡಂತ. ಹಲ್ಲಲುಯ್ಯ. ಅಂಥವ್ರಿದ್ದಾರ ಜನರಿದ್ದಾರ. ಕೆಲವು ಜನರು ಏನು ಮಾಡ್ತಾರ? ತಂದೆಂದರು ತಿಳ್ಕೊಂಡು ನನ್ನ ಮಗನೇ ಈ ರೀತಿಯಾಗಿ ನನಗೆ ಮಾತಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಏನು ಮಾಡ್ತಾರೆ? ಕೆಲವು ಜನರು ಮನೆ ಬಿಟ್ಟು ಹೋಗೋರು ಬಹಳ ಜನ ಇದ್ದಾರೆ. ಈ ಒಂದು ಸಮಾಜ ಸೊಸೈಟಿಯಲ್ಲಿ ಇದು ನಡೀತಾ ಇದೆ. ಇಲ್ಲ, ನಡೀತಾ ಇದೆ. ಫ್ರೆಂಡ್, ಸೋದರಿ, ನಿಮಗೆ ತಂದೆ ಇದ್ದರೆ, ಅಣ್ಣನವರೇ, ಒಂದು ನನ್ನ ತಮ್ಮನವರೇ, ನಿಮಗೆ ತಂದೆಂದರು ಇದ್ದರೆ ಅವರು ಚುಚ್ಚಿ ಮಾತಾಡಿಸ್ಬೇಡ್ರಿ. ಅವ್ರ ಹೃದಯನ ನೋವು ಮಾಡಬೇಡ್ರಿ. ಅವರ ಮನಸ್ಸಿಗೆ ತೊಂದರೆಯನ್ನು ಕೊಡಬೇಡ್ರಿ. ತಂದೆಂದರು ಮನಸ್ಸನ್ನು ಸಂತೋಷ ಪಡಿಸ್ರಿ. ನೀವು ದುಡ್ಡು ಕೊಡೋದ್ರ ಮೂಲಕವಲ್ಲ, ನೀವು ಹಣ ಕೊಡೋದ್ರ ಮೂಲಕವಲ್ಲ, ನಿಮ್ಮ ಪ್ರೀತಿ ಮಾತಿಂದ ಅವ್ರು ಸಂತೋಷ ಪಡಿಸ್ರಿ. ತಂದೆ ಮನಸ್ಸು ಮಾತ್ರ ನೋವು ಮಾಡಬೇಡ್ರಿ. ತಂದೆ ಮನಸ್ಸು ಎಷ್ಟು ಸಂತೋಷ ಇರ್ತದಂದ್ರೆ ಅಷ್ಟು ನಿಮಗೆ ಆಶೀರ್ವಾದ. ಹಲ್ಲಲುಯ್ಯ. ಮತ್ತೆ ಎರಡನೇದು ನಾವು ನೋಡೋಣ. ಮಗಳು ತಾಯಿಗೆ ಏನ್ ಮಾಡ್ತಾಳಂತ? ಎದುರಾಡ್ತಾಳಂತ. ಒಂದು ಮಾತು ತಾಯಿ ಅಂದ್ರೆ, ಇನ್ನೊಂದು ಮಾತು ಮಗಳು. ತಾಯಂದರಿಗೆನ್ನು ಮಗಳು ತಿರುಗಿ ಬೀಳ್ತಾಳಂತೆ. ಅಲ್ಲದ ಸಿಲ್ಲದ ಮಾತುಗಳನ್ನು ತಾಯಿ ಒಂದು ಮಾತಂದ್ರೆ ಎರಡು ಮಾತನ್ನು ತಾಯಿಗೆ ಮಾತಾಡಿ ತಾಯಿ ಮನಸ್ಸನ್ನು ನೋವು ಮಾಡೋರು ಬಹಳ ಜನರಿದ್ದಾರೆ. ಸೋದರಿ, ಇವತ್ತು ಎಷ್ಟು ಜನರಿಗೆ ನಾನು ಮಗಳಾಗಿ ನಮ್ಮ ತಾಯಿಗಿದ್ದೀನ್ರಿ ಅಂತ ಅನ್ನೋರು ಎಷ್ಟು ಜನರಿಗೆ? ನಾನು ಮಗಳಾಗಿ ನಮ್ಮ ತಾಯಿಗಿದ್ದೀನ್ರಿ ನಾನು. ಎಷ್ಟು ಜನರು ಇಲ್ಲಿ ನೋಡುವಾಗ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದಾವೆ, ತಾಯಿಗೆ ಅನ್ನು ಮಗಳು ತಿರುಗಿ ಬೀಳ್ತಾ ಇದ್ದಾಳಂತೆ, ಎದುರಾಡ್ತಾ ಇದ್ದಾಳಂತೆ. ಅದು ಮಾಡಬಂದ್ರೆ ನೀನ್ ಮಾಡು, ನಾನು ಯಾಕೆ ಮಾಡ್ಬೇಕು ಅಂತಾರಿಲ್ಲ. ಅಮ್ಮ ಇದು ತಗೊಂಡು ಬಂದು ಇಲ್ಲಿಡಮ್ಮ ಅಂದ್ರೆ ನಾನು ಯಾಕೆ ಇಡ್ಬೇಕು, ನೀನಿಡು. ಅಮ್ಮ ಕೇಳ್ರಿ, ಮಕ್ಕಳು ಕೇಳ್ರಿ, ತಾಯಿ ಮನಸ್ಸು ಎಷ್ಟು ಬಾಧೆ ಆಗ್ತದ್ರಿ, ಎಷ್ಟು ನೋವು ಆಗ್ತದ್ರಿ. ಮಗಳು ಹುಟ್ಟಿದ್ರೆ ತಾಯಿಗೆ ಒಂದು ಸಪೋರ್ಟ್ ಮಾಡ್ತಾಳೆ, ತಾಯಿಗೆ ಒಂದು ಆಶ್ರಯವಾಗ್ತಾಳೆ ಅಂತ ನಾನು ತಿಳ್ಕೊಂಡ್ರೆ ನನ್ನ ಮಗಳನ್ನು ನನ್ನ ಮೇಲೆ ತಿರುಗಿ ಬೀಳ್ತಾ ಇದ್ರಲ್ಲಪ್ಪ. ನನ್ನ ಮಗಳು ನನ್ನ ಮಾತು ಕೇಳ್ತಾ ಇಲ್ಲ. ಹೊರಗಡೆ ಜನರು ಏನಂತಾರೆ? ಮಗಳಿಗೆ ಕಲಿಸಿದ ತಾಯಿಗೆ ಮತ್ತು 4 ಮಾತು ಅಂತಾರಿಲ್ಲಮ್ಮ. ಯಾರಿಗೆ ಬರ್ತಾವ ಮಾತು? ತಾಯಿಗೆ ಬರ್ತಾವ. ತಾಯಿ ನೋಡ್ರಿ, ಮಗಳು ತಿರುಗಿ ಬಿದ್ದಾಳ, ಹೆಂಗ್ ಮಾತಾಡ್ತಾ ಇದ್ದಾಳ, ಹಂಗೆ ನೋಡ್ರಿ ಅಂತ. ಹಲ್ಲಲುಯ್ಯ. ಪ್ರೇಮ ಸೋದ್ರಿ, ತಾಯಿ ಮೇಲೆ ತಿರುಗಿ ಬಿಡಬೇಡ್ರಿ, ತಾಯಿ ಮೇಲೆ ಎದುರಾಗಿ ಮಾತಾಡಬೇಡ್ರಿ. ಹಲ್ಲಲುಯ್ಯ. ತಾಯಿ ಮೇಲೆ ತಿರುಗಿ ಬೀಳುವಾಗ, ತಾಯಿಗೆ ವಿರೋಧವಾಗಿ ಎದುರಾಗಿ ಮಾತಾಡುವಾಗ ತಾಯಿಗೆ ಭಾಳ ಇಲ್ಲದಷ್ಟು ಬಾಧೆ ಬರ್ತದೆ. ಜನರು ಹೇಳ್ತಾ ಇರ್ತಾಳೆ ನನಗೆ, ಅಮ್ಮ ಈ ಮಗಳನ್ನ ಯಾಕೆ ಕಡ್ದಿನ ಅನಿಸ್ತದ ನೋಡಮ್ಮ, ನನಗೆ ಯಾಕೆ ಕಡ್ದಿನ ಹುಟ್ಟಿಲ್ದನ ಇದ್ರೆ ಸರಿಯಾಗಿತ್ತು ಹಂಗ ಅನಿಸ್ತದ ನೋಡಮ್ಮ. ಎಷ್ಟೋ ಜನರು ತಾಯಂದರು ಗೋಳಾಡ್ತಾರೆ, ತಾಯಂದರು ಎಷ್ಟೋ ಜನರು ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ನನ್ನ ಒಟ್ಟಿಲ್ಲ, ನನ್ನ ಮಗಳು ಹುಟ್ಟಿ ನನಗೆ ಇರೋದ್ರ ಮಾತಾಡ್ತಾಳೆ, ನನಗೆ ತಿರುಗಿ ಬೀಳ್ತಾ ಇದ್ದಾಳಮ್ಮ, ನಾನು ಹೆಂಗಿರ್ಬೇಕಮ್ಮ, ಹೆಂಗೆ ನಾನು ಸಹಿಸ್ಕೋಬೇಕಮ್ಮ, ಎಲ್ಲಿವರೆಗೆ ನಾನು ಸಹಿಸ್ಕೋಬೇಕಂತ ಎಷ್ಟೋ ಜನರು ತಾಯಂದ್ರ ಕಣ್ಣೀರು ಸುರಿಸ್ತಾ ಇದ್ದಾರೆ. ಯಾಕೆ ಕಣ್ಣೀರು ಸುರಿಸ್ತಾ ಇದ್ದಾರೆ? ಮಗಳು ತಿರುಗಿ ಬಿದ್ದಿದ್ದಕ್ಕಾಗಿ, ತಿರುಗಿ ಎದುರಾಗಿ ಮಾತಾಡೋದಕ್ಕಾಗಿ ಅವ್ರ ಕಣ್ಣಿನಲ್ಲಿ ಕಣ್ಣೀರು ಬರ್ತಾ ಇದ್ದಾವೆ. ಪ್ರೇಮ ಸೋದರಿ, ತಾಯಂದರಿಗೆ ಮಾತ್ರಾಗಿ ಅವ್ರಿಗೆ ತಾಯಂದ್ರೆ ಯಾವ ತಾಯಿ ಆಗ್ಲಿ ಮಗಳಿಗೆ ಒಳ್ಳೇದೇ ಬಯಸ್ತಾಳ, ಕೆಟ್ಟದ್ ಮಾತ್ರ ಬಯಸ್ತಾ ಇಲ್ಲ. ಇದು ಸತ್ಯ. ಹಲ್ಲಲುಯ್ಯ. ತಾಯಂದ್ರೆ ನಿಮ್ಮ ಇದತೆಯನ್ನು ತೋರಿಸ್ರಿ, ತಾಯಂದರ ಮಾತು ಕೇಳ್ರಿ. ಖಂಡಿತವಾಗಿ ನಿಮ್ಮ ಹೆಸರನ್ನು
ನಿಮ್ಮ ಗೇರಿಯಲ್ಲಿ ನಿಮ್ಮ ಒಂದು ಮತ್ತು ಖಾನ್ದಾನದಲ್ಲಿ ನಿಮ್ಮ ಹೆಸರು ಮುಂದೆ ಬರ್ತದ. ಹಲ್ಲೆಲೂಯಾ. ತಾಯಿ ಮಾತು ಕೇಳ್ರಿ. ತಾಯಿಂದರ ಮಾತು ಕೇಳುವಾಗ ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡ್ತಾನೆ. ಹಲ್ಲೆಲೂಯಾ. ಸೊಸೆಯು ಏನ್ ಮಾಡ್ತಾಳಂತ? ಅತ್ತಿಗೆ ವಿರೋಧ ಮಾಡ್ತಾಳಂತ. ದೇವ್ರ ವಾಕ್ಯ ಹೇಳ್ತದ, ಅತ್ತಿಗೆಯನ್ನು ಸೊಸೆಯನ್ನು ಏನ್ ಮಾಡ್ತಾಳೆ? ವಿರೋಧವಾಗಿ ಮಾಡ್ತಾಳೆ. ಯಾವ ರೀತಿ ವಿರೋಧವಾಗಿ ಮಾಡ್ತಾಳೆ ನೋಡು. ಮಾತಾಡ್ತಾಳೆ. ಏನು ಮಾತಾಡ್ತಾಳೆ ಗೊತ್ತದ? ನಾನು ಅಂದ್ರೆ ನೀವೆಲ್ಲರೂ ಒಳ್ಳೆಯರು. ಹಲ್ಲೆಲೂಯಾ. ನೀವು ಅಂಥವ್ರಲ್ಲ, ಒಳ್ಳೆ ಸ್ವಸ್ಥರ ಇದ್ದೀರಿ. ಹಲ್ಲೆಲೂಯಾ. ಆದರೂ ಸಮಾಜದಲ್ಲಿ ಏನಿದೆ ಅಂದರೆ ಏನು ಹೇಳ್ತಾರಂದ್ರೆ, ಆ ಮಗನಿಗೆ ನಿಮ್ಮ ಸೊಸೆ, ನಿಮ್ಮ ಅತ್ತಿ, ನಿಮ್ಮ ತಾಯಿ ದುಡ್ಡು ಕೊಟ್ಟಿದ್ಲು, ಈ ಮಗನಿಗೆ ಚೈನ ಕೊಟ್ಟಿದ್ಲು, ಈ ಮನೆಗೆ ಬಂಗಾರ ಕೊಟ್ಟಿದ್ಲು. ನಿನಗೇನು ಕೊಟ್ಟಾಳ ನೋಡು, ಹೋಗು ಕೇಳೋಗು. ನನ್ನ ಸೋದರಿ ಹೇಳ್ತಾರೆ ಇಲ್ಲ, ಈ ರೀತಿ ಮಾತಾಡ್ತಾರ ಇಲ್ಲ. ನಿಮ್ಮ ತಾಯಿ ಅದು ಮಾಡಿಸ್ಕೊಂಡ್ಲು, ನನಗೆ ಅದು ಕೊಡು, ವಿರೋಧ ಮಾತಾಡ್ತಾರಂತ. ಪ್ರೇಮ ಸೋದರಿ, ನಾನು ಹೇಳೋದು ಅತ್ತಿ ಮನೆ ಸ್ವಸ್ಥರಿಗೆ ಒಂದೇ ಹೇಳ್ತೀನಿ, ಅತ್ತಿ ಎಂಥವಳನ್ನಾಗ್ಲಿ ಪ್ರೀತಿ ಮಾಡ್ರಿ. ಯಾಕೆ ಅವ್ರು ಎಂಥವ್ರನ್ನ ಆಗಲಿ, ಅವ್ರು ಒಳ್ಳೆಯವರಾಗಿರ್ಬೋದು, ಕೆಟ್ಟವರಾಗಿರ್ಬೋದು, ನಿಮ್ಮ ತಾಸರ ಕೊಡ್ತಿರ್ಬೋದು, ನಿಮ್ಮ ಬಾಧೆ ಕೊಡ್ತಿರ್ಬೋದು, ನೀವು ನೋವು ಮಾಡ್ತಾ ಇರ್ಬೋದು, ಅವ್ರನ್ನ ಪ್ರೀತಿ ಮಾಡ್ರಿ. ಅವ್ರ ತಾಯಿ ಅಂತ ಅವ್ರನ್ನ ತಿಳ್ಕೊಳ್ರಿ. ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತವನ್ನು ಮಾಡಿದ್ದಾನೆ. ಹಲ್ಲೆಲೂಯಾ. ಹಿರಿಯರು ಮಾತನಾಡೋದು ಅದು ತೆಲುಗಿನ ಬೈಬಲ್ನಲ್ಲಿ ದೀವೇನ್ಲ ಅಂತ, ಆಶೀರ್ವಾದ ಅಂತ. ಅವ್ರ ಹಿರಿಯರು ಏನು ಅವರು ಕೋಪ ಮಾಡ್ತಾರಂದ್ರೆ ಅದು ಆಶೀರ್ವಾದ ಅಂತ ಅವರಿಗೆ. ಹಲ್ಲೆಲೂಯಾ. ಅವ್ರು ಏನನ್ನ ಅತ್ತೆಯವರು ಏನೋ ಅಂತ ಇದ್ರೆ ಇದು ನನಗೆ ಆಶೀರ್ವಾದ ಅಂತ ತಿಳ್ಕೊಳ್ರಿ. ಅದು ಬೈಗಳು ಹೋಗಿ ದೇವರು ಖಂಡಿತವಾಗಿ ಆಶೀರ್ವಾದ ನಿಮಗೆ ಕೊಡ್ತಾನೆ. ನಿಮ್ಮ ಮಕ್ಕಳಿಗೆ ದೇವರು ಆಶೀರ್ವಾದ ಮಾಡ್ತಾನೆ. ಒಂದು ದಿವಸ ನಿಮಗೆ ಸ್ವಸ್ಥರು ಬಂದ್ರೆ ಅವರು ಕೂಡ ನಿಮಗೆ ಆಶೀರ್ವಾದ ಆಗಿರ್ತಾರೆ. ನೀವು ಏನು ಇಲ್ಲಿ ಬಿತ್ತುತ್ತೀರಂದ್ರೆ ಅಲ್ಲಿ ನೀವು ಅದು ಬೆಳಿಲಿಕ್ಕೆ ಸಾಧ್ಯ. ಇಲ್ಲಿ ಏನು ಕೊಯ್ತೀರಂದ್ರೆ ಅಲ್ಲಿ ರಾಶಿ ಮಾಡ್ಲಿಕ್ಕೆ ಸಾಧ್ಯ. ಕೇಳಂಗಿಲ್ಲ ನೋಡು, ನೀನೇನು ಮಾಡ್ತೀನಿ ಮಾಡ್ಕೊ, ನಾನು ಇದು ಮಾಡ್ತೀನಿ. ಅದಲ್ಲಯ್ಯ, ಅದು ಹಂಗಲ್ಲಮ್ಮ. ಮಗಳ ಆ ದಾರಿಗೆ ಹೋಗೋದು ಒಳ್ಳೇದಲ್ಲ, ಮಗ ಆ ದಾರಿಗೆ ಹೋಗೋದು ಒಳ್ಳೇದಲ್ಲ, ಸೊಸೆ ಆ ದಾರಿಗೆ ಹೋಗೋದು ಒಳ್ಳೇದಲ್ಲ. ಇಲ್ಲ, ನಾನು ಹಿಂಗೆ ಮಾಡ್ತೀನಿ ನೋಡು. ಇಲ್ಲ, ನನಗೆ ಇಷ್ಟವಾದ ನಾನು ಮಾಡ್ತೀನಿ. ಪ್ರಿಯ ಸೋದರಿ, ಇವತ್ತು ನಾ ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ತಾಯಿಗೆ ನಾನು ಶತ್ರುಳು ಆಗಿದ್ದೀನೇನೋ, ನನ್ನ ತಂದೆಗೆ ನಾನು ಶತ್ರುಳು ಆಗಿದ್ದೀನೇನೋ, ದೇವರೇ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ನಾನು ಶತ್ರುವಾಗಿ ನಿಂತಿದ್ದೇನೋ, ಯೇಸುವಿನ ನಾಮದಲ್ಲಿ ದೇವ ನನ್ನನ್ನು ಮಿತ್ರನಾಗಿ ಮಾರ್ಪಡಿಸಪ್ಪ ಅಂತ ನಾವು ಪ್ರಾರ್ಥನೆ ಮಾಡ್ಕೋಣ.